ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬಿಡ್ದಿ ರೈಲ್ವೆ ಸ್ಟೇಷನ್ ಇದ್ದೀನಿ. ಕಾರಣ ಇಷ್ಟೇ, ಮದುವೆಗೆ ಬಟ್ಟೆ ತೆಗೆಯೋದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ತಮ್ಮನ ಮದುವೆ ಇದೆ ಅಕ್ಟೋಬರ್ಗೆ, ಅದರಿಂದ ಸ್ಯಾರಿಗಳು ತೊಗೋಬೇಕಾಗಿತ್ತು. ಮೈಸೂರಿಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಬಿಡದಿಯಿಂದ ಟ್ರೈನ್ ಹತ್ಕೊಂಡು ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ನಾವು ಸುಮಂಗಲಿ ಸಿಲ್ಕ್ ಹೌಸಲ್ಲಿ ಸ್ಯಾರಿ ತೊಗೊಳ್ಳೋಣ ಅಂತ ಇದ್ದೀವಿ. ಸುಮಂಗಲಿ ಸಿಲ್ಕ್ ಹೌಸಲ್ಲಿ ಒಂದು ಸರಿ ನಾವು ಶಾಪಿಂಗ್ ಮಾಡಿದ್ದೋ, ಅವಾಗ ನೋಡಿದ್ದೆ ಸೀರೆಗಳೆಲ್ಲ ಚೆನ್ನಾಗಿದ್ದೋ. ಒಂದು 2 ಸೀರೆ ತೊಗೊಬಂದಿದ್ದೋ. ಆದ್ದರಿಂದ ಸುಮಂಗಲಿ ಸಿಲ್ಕ್ ಹೌಸ್ಗೆ ಹೋಗೋಣ ಮೈಸೂರಿಗೆ. ರೇಟು ಕೂಡ ಕಡಿಮೆ ಇರುತ್ತೆ, ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಸೀರೆಗಳು ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳು ಹಾಗೆ ನನ್ನ ತಮ್ಮ ನಾನು 4 ಜನ ಹೋಗ್ತಾ ಇದ್ದೀವಿ ಸುಮಂಗಲಿ ಸಿಲ್ಕ್ ಹೌಸ್ ಮುಂದೆಗಡೆ. ಸಂಡೇ ಆದ್ದರಿಂದ ತುಂಬಾ ರಶ್ ಇತ್ತು ಅವತ್ತು. ನಾವು ಒಂದು ಭಾನುವಾರ ಹೋಗಿದ್ವಿ ಶಾಪಿಂಗ್ಗೆ. ಸಂಡೇ ಇರುತ್ತೆ, ನನ್ನ ತಮ್ಮನಿಗೂ ರಜೆ ಇರುತ್ತೆ, ಮಕ್ಳಿಗೂ ರಜೆ ಇರುತ್ತೆ. ಆದ್ದರಿಂದ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಹೋಗಿದೆ. ಟ್ರೈನ್ಲಾದ್ರಿಂದ ನನ್ನ ಮಕ್ಕಳು ಕೂಡ ಬಂದರು. ಟ್ರೈನಲ್ಲಿ ನಾವು ಬರ್ತೀವಮ್ಮ ಅಂತ ಅಂದ್ಬಿಟ್ಟು. ನೋಡಿ ಈಚೆಗಡೆನೇ ಇಷ್ಟು ರಶ್ ಇದೆ. ಒಳಗಡೆ ಕೂಡ ಯಾವುದೇ ವೀಡಿಯೋ ಮಾಡಿಸೋಲ್ಲ, ಅದರಿಂದ ಜಾಸ್ತಿ ಯಾವುದು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಒಳಗಡೆ. ಸುಮಂಗಲಿ ಸಿಲ್ಕ್ ಹೌಸ್ಗೆ ಸಂಡೇ ಹೊತ್ತು ಯಾವತ್ತೂ ಹೋಗ್ಬೇಡಿ, ತುಂಬ ರಶ್ ಇರುತ್ತೆ ಸಂಡೇ ಟೈಮಲ್ಲಿ ಹೋದ್ರಂತೂ. ಕೆಳಗಡೆ ಸೀರೆಗಳಿಲ್ಲ, ಮೇಲ್ಗಡೆ ಹೋಗಿ ಅಂತ ಹೇಳಿದ್ರು. ಮೇಲ್ಗಡೆ ರೇಷ್ಮೆ ಸೀರೆ ಸಿಗುತ್ತೆ. ಹಾಗೆ ನಾವು ಯಾವ ರೇಟಿಗೆ ಸೀರೆ ತೊಗೋತೀವಿ ಆ ರೇಟಿಗೆಲ್ಲ ಸೀರೆ ಸಿಗುತ್ತೆ. ಹಾಗೆ ಶರ್ಟ್ ಪೀಸ್ಗಳು ಕೂಡ ಸಿಗುತ್ತೆ. ಇದು ರೇಷ್ಮೆ ಸೀರೆ ಕಡೆ ಇರೋದು. ನಾವು ಹೆಣ್ಣಿಗೆ ತೊಗೋಬೇಕಿತ್ತು, ಧಾರೆ ಸೀರೆ ತೊಗೋಬೇಕಿತ್ತು, ಹಾಗೆ ರಿಸೆಪ್ಷನ್ಗೆ ರೇಷ್ಮೆ ಸೀರೆ ತೊಗೋಬೇಕಿತ್ತು. ಎಲ್ಲನೂ ತೊಗೊಳ್ಳೋಣ ಅಂದ್ಕೊಂಡು ಹೋದೋ. ಸೀರೆ ತೊಗೊಂಡು ಬಂದ ಫ್ರೆಂಡ್ಸ್ ಇದು ನನಗೆ ಕೊಡಿಸಿರೋದು. ಅವನು ಏನೇನು ಕೊಡಿಸಿದ್ದಾನೆ ಸೀರೆ ಅಂತ. 2 ಸೀರೆ ತೊಗೊಂಡಿದ್ದೀನಿ. ಒಂದೇ ಸೀರೆ ತೊಗೊಂಡ್ರೆ ರಿಸೆಪ್ಷನ್ಗೆ ಮತ್ತು ಬೆಳಿಗ್ಗೆ ಧಾರೆಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು 2 ಸೀರೆ ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ರೇಟಂದು ತೊಗೊಂಡಿದ್ದೀನಿ, ಜಾಸ್ತಿ ಏನು ಕಾಸ್ಟ್ಲಿ ರೇಟನ್ನು ತೊಗೊಂಡಿಲ್ಲ. ಸೀರೆಗಳು ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ, ಮತ್ತು ಸಣ್ಣಗೂ ಕೂಡ ಕೂತ್ಕೊಳ್ಳುತ್ತೆ. ಅಂಚು ಸೆರಗೆಲ್ಲ ಸಣ್ಣಗಾಗಿ ಕೂತ್ಕೊಳ್ಳುತ್ತೆ. ಸೀರೆ ಹಾಗೆ ಶರ್ಟ್ ಪೀಸು ಪ್ಯಾಂಟ್ ಪೀಸು ಮಾತ್ರ ಸುಮಂಗಲಿಯಲ್ಲಿ ತೊಗೊಂಡಿದ್ದು. ನನ್ನ ಮಕ್ಕಳಿಗೆ ಕೋಟ್ನೆಲ್ಲನೂ ನಾವು ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ತೊಗೊಬಂದ್ವಿ. ಸೀರೆ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅದೊಂದು ಪಿಂಕ್ ಸೀರೆ ಒಂದು ತೊಗೊಂಡಿದ್ವಿ, ಪಿಂಕ್ ಬಾರ್ಡ್ರ್ ಬಂದಿರೋದು. ಮತ್ತು ಇದೊಂದು ಸೀರೆ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು, ನನಗೇನೋ ಇಷ್ಟ ಆಯಿತು ಸೀರೆ, ಅದರಿಂದ ತೊಗೊಂಡೆ. ನೈಟ್ಗೊಂದು ಬೆಳಿಗ್ಗೆಗೊಂದು ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಸೀರೆನೇ ನಮ್ಮ ಕಡೆ ಸೈಡ್ ಕೇಳೋಕ್ಕೆ ಹೋದರೆ 2,000, 2,500, 3,000 ಹೇಳ್ತಾರೆ ಈ ಸೀರೆಗಳನ್ನೇ. ಇದು ಸೀರೆಸ್ ಎಲ್ಲ ಕಡಿಮೆ ರೇಟ್ ಇದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆದರೆ ನಾವು ಅಂದರೆ ತುಂಬ ರಶ್ ಇರುತ್ತಲ್ಲ ಅಲ್ಲಿ, ಅದರಿಂದ ಸೀರೆಗಳು ಚೆನ್ನಾಗಿರೋ ಸೀರೆನೆಲ್ಲನೂ ತೊಗೊಂಬಿಟ್ಟಿರ್ತಾರೆ. ನಾವು ಇನ್ನು ಉಳಿದಿದ್ದ ಸೀರೆಗಳು ಮಾತ್ರ ತೊಗೊಂಡು ಬಂದ್ವಿ. ಆದರೂ ಚೆನ್ನಾಗಿದೆ ಸೀರೆ. ಆದರೆ ಎಲ್ಲಕ್ಕೂ ಬ್ರೈಡಲ್ ಸೀರೆ ಅಂತ ಕೇಳಿದ್ರೆ ಎಲ್ಲನೂ ಸ್ವಲ್ಪ ಒಂದೇ ಸೇಮ್ ಡಿಸೈನ್ ಇರೋ ಥರನೇ ಕೊಟ್ಟರು. ಇರಲಿ ಅಂದ್ಬಿಟ್ಟು ಇಷ್ಟಪಟ್ಟು ಅವೆರಡನ್ನು ತೊಗೊಂಡ್ವಿ. ನೆಕ್ಸ್ಟು ನನ್ನ ಮಕ್ಕಳಿಗೆ ಶೂಟ್ ತೊಗೊಟ್ಟಿದ್ದಾನೆ. ನನ್ನ ಮಕ್ಳಿಗೆ ಇಬ್ರಿಗೂ ಶೂಟು, ಮತ್ತು ನನ್ನ ತಂಗಿ ಮಗನಿಗೂ ಶೂಟು. ನನ್ನ ತಂಗಿ ಮಗಳಿಗೆ ಹುಡುಗಿಯ ಲೆಹಂಗ ತೊಗೊಂಡಿದ್ದಾನೆ. ಅಲ್ಲಿಂದ ತರೋದಕ್ಕೆ ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್. ನೋಡಿ, ನಾನು ಒಬ್ಳಿಗೆ ಇಷ್ಟು, ನನ್ನ ಮಕ್ಕಳಿಗೆ, ನನಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಬಟ್ಟೆ ತೊಗೊಂಡಿದ್ದೀನಿ. ಆದರೆ ನಾವು ಅಷ್ಟು ಸೀರೆಗಳನ್ನೆಲ್ಲ ತರಬೇಕು ಅಂತ ಅಲ್ಲಿಂದ ಟ್ರೈನಲ್ಲಿ ತರೋದಕ್ಕೆ ತುಂಬಾ ಕಷ್ಟ ಆಯಿತು. ಲಗೇಜ್ನೆಲ್ಲ ಅಂತೂ ತರೋದಕ್ಕೆ ಆಗೋಲ್ಲ ಮೈಸೂರಿಂದ. ಅದು ಚಿಕ್ಕವನಿಗೆ, ಮತ್ತು ಇದು ದೊಡ್ಡವನಿಗೆ. ಹೇಗಿದೆ ಶೂಟು? ಎಲ್ಲ ಶೂಟಲ್ಲೂ 2,000 ರೂಪಾಯಿ ಮೇಲೇ ಫ್ರೆಂಡ್ಸ್. ಚೆನ್ನಾಗಿ ಕ್ವಾಲಿಟಿ ಆಗಿದೆ ಶೂಟೇ ಬೇಕು ಅಂದ್ಬಿಟ್ಟು ನನ್ನ ತಮ್ಮ ಶೂಟ್ನೇ ಕೇಳ್ದ. ಮತ್ತು ಇವು ಶರ್ಟ್ ಪೀಸು ನಮ್ಮನೆಯವ್ರು ರೆಡಿಮೇಡ್ ಬಟ್ಟೆಗಳು ಹಾಕಲ್ಲ, ಅದರಿಂದ ಪೀಸ್ ತೊಗೊಂಡಿದ್ದೀನಿ. ಮತ್ತು ಪ್ಯಾಂಟ್ ಪೀಸು, ಇದು ಕೂಡ ಶರ್ಟ್ ಪೀಸು. ಇವೆಲ್ಲ ಸುಮಂಗಲಲ್ಲಿ ಸಿಗುತ್ತೆ, ಚೆನ್ನಾಗಿ ಕ್ವಾಲಿಟಿ ಆಗಿದೆ ಬಟ್ಟೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇಷ್ಟೇ ಏನು ಶಾಪಿಂಗ್ ಮಾಡಿಲ್ಲ, ಇನ್ನೂ ಶಾಪಿಂಗ್ ಮಾಡಿದ್ದೀನಿ. ಸರ ತೊಗೊಂಡಿದ್ದೀನಿ. ಒಂದು ಸರ ತುಂಬ ಇಷ್ಟ ಆಯಿತು ನನಗೆ. ಮತ್ತು ಏನೇನೆಲ್ಲ ತೊಗೊಂಡಿದ್ದೀನಿ ಮೈಸೂರಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಈಗೆಲ್ಲನೂ ಆರ್ಟಿಫಿಷಿಯಲನ್ನೇ ಹಾಕ್ಕೊಳ್ಳೋದು, ಅಂದರೆ ನಾನು ಆರ್ಟಿಫಿಷಿಯಲ್ ಹಾಕ್ಕೊಳ್ಳಲ್ಲ, ಅಂದರೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಮನೇಲಿ. ಈಗಂತೂ ತಾಲಿ ಚೈನ್ ಹಾಕ್ಕೊಂಡು ಹೊರಗಡೆ ಎಲ್ಲೂ ಓಡಾಡೋದಕ್ಕಂತೂ ಆಗೋದೇ ಇಲ್ಲ. ಔಟ್ಸೈಡ್ ಎಲ್ಲಾದರೂ ಹೋದಾಗ ಕರಿಮಣಿ ಸರ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿದೆ, 150 ರೂಪಾಯಿ ಅಷ್ಟೇ ಇದು ಕರಿಮಣಿ ಸರ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಗುಂಡೆಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಅಂದರೆ ಆಚೆಗಡೆ ಸೈಡು ಸೇಫ್ಟಿಗೋಸ್ಕರ ಇರಲಿ ಮನೇಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇದು ಪಿಂಕ್ ಮಣಿ ಸರ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಒಂದು ಸರಿ ಕತ್ತಿಗೆ ಹಾಕ್ಕೊಂಡು ನೋಡಿಬಿಟ್ಟೆ ತೊಗೊಬಂದೆ. ಸ್ಯಾರಿಗೆ ಮ್ಯಾಚ್ ಆಗುತ್ತೆ, ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಸರನ್ನು ತೊಗೊಂಡಿದ್ದೀನಿ. ಹೇಗಿದೆ ಫ್ರೆಂಡ್ಸ್ ಸ್ಯಾರಿ ಮತ್ತು ತೊಗೊಂಡಿರೋವಂಥ ಸರ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸರಕ್ಕೇ
ಮ್ಯಾಚಿಂಗು ಓಲೆ ಕೂಡ ಬಂದಿದೆ. ಜುಮ್ಕಿ ಬಂದಿದೆ ನೋಡಿ, ಚೆನ್ನಾಗಿದೆ. ಜುಮ್ಕಿನೂ ಕೂಡ ಬಂದಿದೆ ಅದಕ್ಕೆ. ನೆಕ್ಸ್ಟ್ ಮದುವೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಕರಿಮಣಿ ಸರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕರಿಮಣಿ ಸರ, ಕಾಸು ಎಲ್ಲ, ಕಾಸು, ಗುಂಡು, ಹಾಗೆ ತಾಲಿ ಎಲ್ಲ ಬಂದಿರೋದು 150 ರೂಪಾಯಿಗೆ ಸಿಕ್ಕಿರೋದು. ಚೆನ್ನಾಗಿದೆ ಸರ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ದೂರದಿಂದ ಒಂಥರ ಕಾಣುತ್ತೆ, ಹತ್ರದಿಂದನೇ ಒಂಥರ ಕಾಣುತ್ತೆ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಇವೆರಡು ನಾನು ತೊಗೊಂಡಿರೋ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇದ್ರ ಜೊತೆಗೆ ನನಗೆ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಅಂದರೆ ಮದುವೆಗೆ ಐಟಮ್ಸ್ಗಳೆಲ್ಲ ಬೇಕಾಗಿತ್ತಲ್ವ, ಅದನ್ನೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ. ಇದು ಜಡೆಗೆ ಹಾಕೊಳ್ಳೋದು, ಅಂದರೆ ನೈಟ್ ಹೊತ್ತು ಹೂ ಥರನೇ ಕಾಣುತ್ತೆ, ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕುಚ್ಚು ಥರ ಹಾಕೊಳ್ಳೋದು. ಮತ್ತು ಬಂದು ತೊಗೊಂಡಿದ್ದೀನಿ. ಎಲ್ಲ ಜಡೆಗೆ ಹಾಕೊಳ್ಳೋ ಐಟಮ್ಮು. ನಮ್ಮ ಅಮ್ಮನಿಗೊಂದು, ನನಗೊಂದು ಅಂತ ತೊಗೊಂಡಿದ್ದೀನಿ. ಇವೆಲ್ಲ ನಮ್ಮ ಅಮ್ಮನ ತೊಗೊಂಡಿರೋದು. ಮತ್ತು ಸ್ವಲ್ಪ ಸ್ಟಿಕ್ಕರ್ ತೊಗೊಂಡಿದ್ದೀನಿ. ಇನ್ನೂ ತೊಗೋಬೇಕು ಫ್ರೆಂಡ್ಸ್. ಈ ಕಣ್ಣಲ್ಲಿ ನೋಡಿದ್ನಲ್ಲ, ಅದರಿಂದ ತೊಗೊಂಡಿದ್ದೀನಿ. ಸ್ವಲ್ಪ ಯು ಪಿನ್ನು, ಹಾಗೆ ಸುಜಾತ ಪಿನ್ನು. ಇದು ಜಡೆಗೆ ಹಾಕೋದು. ಇದೆರಡು ಬಟ್ಟೆ ಪಿನ್ನು, ಸ್ಯಾರಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಆರ್ಟಿಫಿಷಿಯಲ್ ಬಳೆ ತೊಗೊಂಡಿದ್ದೀನಿ. ನನ್ನ ಹತ್ರ ಅಂತೂ ಗೋಲ್ಡ್ ಬಳೆ ಇಲ್ಲ, ಅದರಿಂದ ಆರ್ಟಿಫಿಷಿಯಲ್ ಬಳೆ. ಇದ್ರ ಜೊತೆಗೆ ಬಳೆ ತೊಡಿಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಳೆನೇ 250 ಫ್ರೆಂಡ್ಸ್. ಅದು ಸರ ತೋರಿಸಿದ್ನಲ್ಲ ಪಿಂಕದು ಮಣಿ ಸರ, ಅದು 500 ರೂಪಾಯಿ. ಚೆನ್ನಾಗಿದೆ ಒಟ್ಟಿನಲ್ಲಿ ಅದು. ಅಂದರೆ ಮಣಿ ಸರ ಆಗಿರೋದ್ರಿಂದ ಕಲರ್ ಏನು ಶೇಡ್ ಆಗೋಲ್ಲ, ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.